ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲಿ ಫಿಶ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತಿನ ವ್ಲಾಗ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ನಾನು ಏನು ಚಾಲೆಂಜ್ ಮಾಡಿದ್ದೆ ಸೊ ಅದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಂದರೆ ಇವತ್ತಿಂದ ನಾನು ಡೇ 1 ಆಫ್ ಕನ್ಸಿಸ್ಟೆಂಟ್ಲಿ ಪೋಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನನ್ನ ಡೇ 1 ವ್ಲಾಗ್ ಆಗಿರುತ್ತೆ. ಇವತ್ತು ಈ ವ್ಲಾಗಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದು ಗ್ರಾಸರೀಸ್ ನೀವು ಆಲ್ರೆಡಿ ತಮ್ಮನೇರಲ್ಲಿ ನೋಡಿರ್ತೀರ. ಸೊ ಅದೇ ಇರುತ್ತೆ. ಬಟ್ ಇವತ್ತು ಈ ಒಂದು ವ್ಲಾಗಲ್ಲಿ ನಮ್ಮ ಜೊತೆ ಆಗಿದ್ದೊಂದು ಇನ್ಸಿಡೆಂಟ್ನ ನಾನು ಶೇರ್ ಮಾಡ್ಕೊತೀನಿ. ಸೊ ಅದನ್ನು ನೋಡಬೇಕು ಅಂದರೆ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ನಾನು ಏನು ಶಾಪ್ ಮಾಡಿದೆ, ಹೆಂಗಿತ್ತು ನನ್ನ ಗ್ರಾಸರೀಸ್ ಥಿಂಗ್ ಅಂತ ನೋಡ್ಕೊಂಬನ್ನಿ. ನಾವು ವೀಕೆಂಡಲ್ಲಿ ಯಾವಾಗಲೂ ಈ ಥರ ಗ್ರಾಸರೀಸ್ ತರೋದನ್ನು ಪ್ಲ್ಯಾನ್ ಮಾಡ್ತೀವಿ. ವೀಕ್ ಡೇಸಲ್ಲಿ ಆಲ್ಮೋಸ್ಟ್ ಆಗಲ್ಲ, ಯಾಕಂದರೆ ಇಬ್ಬರೂ ವರ್ಕ್ ಮಾಡೋದ್ರಿಂದ ನಾನು ಫ್ರೀ ಇದ್ದಾಗ ನನ್ನ ಹಸ್ಬೆಂಡ್ ಫ್ರೀ ಇರಲ್ಲ, ನನ್ನ ಹಸ್ಬೆಂಡ್ ಫ್ರೀ ಇದ್ದಾಗ ನಾನಿರಲ್ಲ. ಸೊ ಹಾಗಾಗಿ ನಾವು ವೀಕ್ ಡೇಸಲ್ಲಿ ಯೂಶ್ವಲಿ ಪ್ಲ್ಯಾನ್ ಮಾಡೋದೇ ಇಲ್ಲ. ಇಫ್ ಇನ್ ಕೇಸ್ ಫ್ರೀ ಆದರೆ ಮಾತ್ರನೇ ಗ್ರಾಸರೀಸ್ ತರೋದು ಅಥವಾ ಬೇರೆ ಏನಾದರೂ ಐಟಮ್ಸ್ ತರೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸೊ ಇವತ್ತು ಗ್ರಾಸರೀಸ್ ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಬೇಗ ಲಾಗ್ ಆಫ್ ಆದ್ವಿ ಇಬ್ರು, ಕೆಲಸ ಬೇಗ ಮುಗ್ದಿದ್ದ ಕಾರಣ. ನಾವಿರೋದು ಇಬ್ಬರೇ ಆದ್ರೂ ಗ್ರಾಸರೀಸ್ಗೆ ಅಂತಲೇ ನಾವು ತುಂಬ ಸ್ಪೆಂಡ್ ಮಾಡ್ತೀವಿ ಮನಿನ. ಈವೊಂದು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎವ್ರಿ 2 months ನಾವೇನು ಮಾಡ್ತೀವಿ ಅಂದರೆ ಲಾರ್ಜ್ ಕ್ವಾಂಟಿಟಿ ಆಫ್ ಗ್ರಾಸರೀಸ್ ತರ್ತೀವಿ. ಯೂಶ್ವಲಿ ಅಕ್ಕಿ ಈ ಥರದ್ದೆಲ್ಲ ನಮಗೆ ಎವ್ರಿ ಮಂತ್ ಏನು ಖಾಲಿ ಆಗೋಲ್ಲ, ನಮ್ಮಿಬ್ರಿಗೆ ತುಂಬಾ ಆಗುತ್ತೆ. ಸೊ ಈ ಥರ ಲಾರ್ಜ್ ಕ್ವಾಂಟಿಟಿಲಿ ನಾವು ಎವ್ರಿ 2 months ಪರ್ಚೇಸ್ ಮಾಡ್ತೀವಿ. ಎವ್ರಿ ಮಂತ್ ನಾವೇನು ಮಾಡ್ತೀವಿ ಅಂದರೆ ಬೇಸಿಕ್ಸ್ ಲೈಕ್ ಈಗ ಶಾಂಪೂ, ಸೋಪ್, ಫೇಸ್ ವಾಶ್ ಈ ಥರ ಸ್ಟಫ್ಸ್ನೆಲ್ಲ ಎವ್ರಿ ಮಂತ್ ಪರ್ಚೇಸ್ ಮಾಡ್ತೀವಿ. ಸೊ ಈ ಥರ ಮಾಡೋದ್ರಿಂದ ಮನಿ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಕೆಲವ್ರು ಇದನ್ನೆಲ್ಲ ಕನ್ಸಿಡರ್ ಮಾಡಲ್ಲ, ಕೆಲವ್ರು ಮನಿ ಮ್ಯಾನೇಜ್ಮೆಂಟ್ ಥಿಂಗ್ಸ್ನೆಲ್ಲ ರಾಂಗಾಗಿ ಪರ್ಸೀವ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರೆಲ್ಲ ದುಡಿತಾ ಇದ್ದಾರೋ ಅವರೆಲ್ಲರೂ ಕೂಡ ಮನಿ ಮ್ಯಾನೇಜ್ಮೆಂಟ್ನ ಕಲೀಲೇಬೇಕು. ಏಕೆಂದರೆ ಇವಾಗ ನಮ್ಮ ಹತ್ರ ಆ ಶಕ್ತಿ ಇದೆ ದುಡಿಯೋದಕ್ಕೆ, ದುಡಿತಾ ಇದ್ದೀವಿ. ಇನ್ ಫ್ಯೂಚರಿಗೆ ನಾವು ಸೇವ್ ಮಾಡಲೇಬೇಕು. ಎಲ್ಲದೂ ಟೈಮ್ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಫಾರ್ ವಾಟ್ ಎವರ್ ರೀಸನ್ ಫ್ಯೂಚರಲ್ಲಿ ಬಟ್ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಕಲೀಲೇಬೇಕು. ಸೇವಿಂಗ್ಸ್ ಅಂತಲೇ ಅಂತಲ್ಲ, ಎಲ್ಲದನ್ನು ಕರೆಕ್ಟಾಗಿ ಸಾರ್ಟ್ ಮಾಡಿ ಯೂಸ್ ಮಾಡೋದನ್ನ ಕಲೀಲೇಬೇಕು ಅಂತ ನಾನು ಅನ್ಕೊತೀನಿ. ವಿಜಯ್ ಅದಲ್ಲ ಗುಡ್ ಲೈಫ್ ರಾಗಿ ಹಿಟ್ಟಿದೆಯಲ್ಲ, ಅದು ಬೇಡ ಅಂದರೆ ಇನ್ಯಾವುದು ಇಲ್ಲ ಅಲ್ಲಿ ರಾಗಿ ಹಿಟ್ಟಿರೋಂಥದ್ದು. ಇಲ್ಲದವರು ವಿಜಯ ಅದು ಲಾಸ್ಟ್ ಟೈಮ್, ಇವಾಗ ಅದೇ ಇರೋದು ಮನೇಲಿ, ಅದು ಬೇಡ. ಚೆನ್ನಾಗಿರಲ್ವಾ? ನಂಗೆ ಗೊತ್ತಿಲ್ಲ, ನಮ್ದಿಲ್ಲ ರಾಗಿ ತಿಂದ ಅಭ್ಯಾಸ ಇಲ್ಲ, ಅದಕ್ಕೆ ಕೇಳ್ತಾ ಇರೋದು. ಅದು ಕಪ್ಪಗಾಗುತ್ತೆ, ಕೆಂಪು ರಾಗಿ ಅನ್ಸಲ್ಲ ಮುದ್ದೆ ಮಾಡಿದಾಗ, ಅದಕ್ಕೆ ಹೇಳಿ. ಇವಾಗ ಅಂಗಡಿಲ್ ಥರ ಹಿಟ್ಟು, ಕೆಂಪು ರಾಗಿ ಥರ ಫೀಲ್ ಇರಲ್ಲ. ಅದು ತುಂಬ ನೈಸ್ ಇದೆ ಬೇಬ್, ಅದು ಗಂಟೆ ಆಗುತ್ತೆ ಅದು. ಅದಕ್ಕೆ ತರಿ ಇರ್ಬೇಕು ರಾಗಿ ಹಿಟ್ಟು. ಇದು ತಗೊಂಡಿರ್ತೀನಿ ಬಿಡು, ನೋಡೋಣ. ವಿಲ್ ಟ್ರೈ ದಿಸ್, ಆಮೇಲೆ ನೋಡೋಣ. ಯಾವ್ದು ತಗೋತಿ? ಯಾವ್ದು ತಗೋತಾ ಇದೆಯಾ? ಲಾಸ್ಟ್ ಟೈಮ್ ಇದು ತಗೊಂಡೋಗಿದ್ವಿ. ಇದಲ್ಲ, ಸಾರಿ, ಇದೆ. ಕೇಸರ್ ಕಲಿ, ಕರೆಕ್ಟ್. ನಾವು ಯಾವಾಗ ನಮ್ಮಪ್ಪ ಅಮ್ಮ ನಮ್ಮೂರು ಅನ್ನೋ ಒಂದು ಜಗತ್ತಿಂದ ಆಚೆ ಬಂದು ಯಾವುದೋ ಒಂದು ಜಗತ್ತಲ್ಲಿ ನಮ್ಮ ಒಂದು ಜೀವನ ಕಟ್ಕೊತೀವಲ್ಲ, ಆವಾಗ ನಮಗೂ ಲೈಫ್ದು ತುಂಬಾ ಅರ್ಥ ಗೊತ್ತಾಗುತ್ತೆ. ಅಪ್ಪ ಅಮ್ಮನ ಜೊತೆ ಇದ್ದಾಗ ಈ ಥರ ಎಲ್ಲ ಥಿಂಗ್ಸ್ನೂ ಅವರೇ ಮ್ಯಾನೇಜ್ ಮಾಡ್ಕೊತಾ ಇರ್ತಾರೆ. ಸೊ ನಮಗೆ ಇದ್ರ ಬಗ್ಗೆ ಏನೂ ಕೂಡ ಐಡಿಯಾ ಇರಲ್ಲ. ಸೊ ಯಾವಾಗ ನಮ್ಮ ಬದುಕು ನಾವೇ ಕಟ್ಕೊತೀವಿ ಅವಾಗ ಪ್ರತಿಯೊಂದು ಚಿಕ್ಕ ಮೂಮೆಂಟ್ಸಲ್ಲಾಗಿರ್ಬೋದು ಎಲ್ಲದರಲ್ಲೂ ಅಪ್ಪ ಅಮ್ಮನ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಹೇಳಬೇಕು ಅಂದರೆ ನಾನು ಮದುವೆಗೂ ಮುಂಚೆ ಏನು ಸಿಕ್ಕಾಪಟ್ಟೆ ಇಂಡಿಪೆಂಡೆಂಟ್ ಆಗೇನು ಇರಲಿಲ್ಲ. ದುಡಿತಿದ್ದೆ ಅನ್ನೋದು ಬಿಟ್ಟರೆ ಎಲ್ಲದಕ್ಕೂ ನಂಗೆ ಅಮ್ಮ ನಮ್ಮಪ್ಪ ಬೇಕಿತ್ತು. ಸೊ ಹಂಗಾಗಿ ಇವಾಗ ಮದುವೆ ಆದಮೇಲೆ ನಾನು ಇನ್ನೂ ಡಿಫ್ರೆಂಟಾಗಿ ಹೋಗ್ಬಿಟ್ಟಿದ್ದೀನಿ. ಸೂಪರ್ ಡಿಪೆಂಡೆಂಟ್ ಆಗಿದ್ದೀನಿ. ಇವಾಗ ಎಲ್ಲದಕ್ಕೂ ನನ್ನ ಹಸ್ಬೆಂಡ್ ಬೇಕೇ ಬೇಕು. ಅವನಿಲ್ಲ ಅಂತಂದರೆ ಮೇ ಬಿ ಐ ಕ್ಯಾನ್ ನಾಟ್ ಈವನ್ ಲೈಕ್ ಏನು ಮಾಡ್ತಾಯಿದ್ದೀನಿ, ಯಾವ ಥಿಂಗ್ಸ್ ಎಲ್ಲಿದೆ ಅನ್ನೋದು ಕೂಡ ನನಗೆ ಗೊತ್ತಾಗಲ್ಲ. ಬೇಸಿಕ್ ಥಿಂಗ್ ಕೂಡ ಅಷ್ಟು ಡಿಪೆಂಡೆಂಟ್ ಆಗೋಗ್ಬಿಟ್ಟಿದ್ದೀನಿ. ಬಟ್ ನಮ್ಮ ಅಮ್ಮನ ಮನೇಲಿ ಇದ್ದಾಗಲೇ ಸ್ವಲ್ಪ ಆದರೂ ನಾನು ಇಂಡಿಪೆಂಡೆಂಟ್ ಆಗಿದ್ದೆ. ಅಲ್ಲೇ ಆಚೆ ಈಚೆ ಹೋಗೋದು ಎಲ್ಲ ಮಾಡ್ತಿದ್ದೆ. ಇವಾಗಂತೂ ಎಲ್ಲಿ ಹೋದರೂ ಎಲ್ಲಿ ಬಂದರೂ ಐ ನೀಡ್ ಹಿಮ್. ಸೊ ದ್ಯಾಟ್ ನನಗದೊಂಥರ ಲೈಕ್ ಅವನ ಜೊತೆ ಇರೋದೇ ಕಾನ್ಫಿಡೆನ್ಸ್ ಅನ್ನೋ ಫೀಲ್ ಆಗುತ್ತೆ. ಏನಕ್ಕೆ ಸೂಪರ್ ಡಿಪೆಂಡೆಂಟ್ ಅಂತ ಹೇಳಿದೆ ಅಂದರೆ ಗ್ರಾಸರೀಸ್ ವಿಷಯನೇ ಆಗಿರ್ಬೋದು, ಯಾವುದನ್ನು ನಾನೇನು ಈ ಥರದ್ದು ಬೇಕು ಈ ಥರದ್ದು ಬೇಡ ಅಂತ ಹೇಳಲ್ಲ. ಅವನೇ ನೋಟಿಸ್ ಮಾಡ್ತಾನೆ. ಯಾವತ್ತೂ ನನ್ನ ಹತ್ರ ಮದುವೆ ಆಗಿ 1 ವರ್ಷ ಆಗಿದೆ, ಇದುವರೆಗೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಟು ಬಿಹೇವ್ ಲೈಕ್ ವೈಫ್. ಇದೆಲ್ಲ ವೈಫ್ ಡ್ಯೂಟೀಸ್ ಅಲ್ವಾ, ಇದು ನೀನೇ ಮಾಡಬೇಕು ಅಂತ. ಸೊ ಹಿಲ್ ಸಪೋರ್ಟ್ ಮೀ ಇನ್ ಎವ್ರಿ ಥಿಂಗ್ಸ್. ಅದರಲ್ಲೂ ಕೂಡ ನನ್ನದೇ ಆಗಬೇಕು ಅನ್ನೋ ಥರ ಥಾಟ್ಸ್ ಅವನಿಗಿರುತ್ತೆ. ನಾನು ಹೇಳಿದ್ನೇ ಫೈನಲೈಸ್ ಮಾಡ್ತಾನೆ, ಓಕೆ ಇದೇ ಇರಲಿ ಅಂತ. ಸೊ ಈಗ ಎಲ್ಲದರಲ್ಲೂ ಹಿ ಈಸ್ ವೆರಿ ಸಪೋರ್ಟಿವ್ ಟು ಮೀ.
ಹೇಳಬೇಕು ಅಂದರೆ ನನಗೆ ನಮ್ಮ ಅಪ್ಪನ ಮನೆದು ನನ್ನ ಗಂಡನ ಮನೆದು ಡಿಫ್ರೆನ್ಸೇ ಅನ್ನೋದೇ ಇಲ್ಲ. ಯಾಕೆಂದರೆ ನಾನು ಅಲ್ಲೂ ಚಿಲ್ಲಾಗೇ ಇದ್ದೆ, ಇಲ್ಲೂ ಚಿಲ್ಲಾಗೇ ಇದ್ದೀನಿ. ಯಾವುದನ್ನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಹೆಂಗೆ ಪೀಸಾಗಿರ್ತಿದ್ನೋ ಇಲ್ಲೂ ಹಾಗೆ ಪೀಸಾಗೇ ಇರ್ತೀನಿ. ನಡೆದು ಸಿಕ್ಕಾಪಟ್ಟೆ ಕಾಲು ನೋವು ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ 2 ಅವರ್ಸ್ ನಡೆದಿದ್ದೀವಿ. ಅಷ್ಟೊಂದು ಅದು ಆ ವೆಯ್ಟ್ಸ್ ಎಲ್ಲ ಇಟ್ಕೊಂಡು. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಫೈನಲಿ ಬಿಲ್ಡಿಂಗಿಗೆ ಬಂದ್ವಿ. ಇಲ್ಲಿ ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಏನೇನು ತೊಗೊಂಡಿದ್ದೀವಿ, ಏನೇನಾಯಿತು, ಇನ್ಸೈಡ್ ಸ್ಟೋರೀಸ್ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಓಡಾಡಿ ಇವಾಗ ಫೈನಲಿ ಎಲ್ಲ ಡಂಪ್ ಮಾಡಬೇಕು ಕಾರಿಗೆ. ನಮ್ಮಮ್ಮ ಈ ವ್ಲಾಗ್ನ ನೋಡಿದ್ರೆ ಡೆಫಿನೆಟ್ಲಿ ಬೈತಾರೆ. ಯಾಕೆಂದರೆ ಇಷ್ಟೊಂದೆಲ್ಲ ಶಾಪ್ ಮಾಡಿನೂ ನೀವು ತಿನ್ನೋದು ಆಚೆಗಡೆ ಫುಡ್ಡೇ ಆದರೆ ಮತ್ತೇನಕ್ಕೆ ಶಾಪ್ ಮಾಡ್ತೀರಾ ಅಂತ. ಜಸ್ಟ್ ಜೋಕಿಂಗ್ ಆಯ್ತು. ನನಗೂ ಹೋಗುವಾಗ ಗೊತ್ತಿರಲಿಲ್ಲ ಇಷ್ಟು ಉದ್ದ ಬಿಲ್ ಆಗುತ್ತೆ ಅಂತ. ಯಾಕೆಂದರೆ ಇದರದ್ದು ಐಟಮ್ಸ್ ಏನು ತರಬೇಕು ಅಂತ ಆಗಿರ್ಬೋದು, ಅಥವಾ ಯಾವ್ಯಾವ ಥಿಂಗ್ಸ್ ಖಾಲಿ ಆಗಿದೆ ಅಂತ ಎಲ್ಲದನ್ನು ನೋಡ್ಕೊಂಡಿದ್ದು ನನ್ನ ಹಸ್ಬೆಂಡು. ಸೊ ಆ ಲಿಸ್ಟ್ ಕೂಡ ಎಲ್ಲೋ ಇರಬೇಕು ಇದೆಯಾ, ಇಲ್ಲಿ ನೀಟಾಗಿ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದು ನನ್ನ ಹಸ್ಬೆಂಡೇನೆ. ಸೊ ಅದ್ರ ಪ್ರಕಾರನೇ ತಂದಿದ್ವಿ. ಯಾವುದು ಏನು ಇರ್ರಿಲೆವೆಂಟ್ ಅಥವಾ ಅನ್ನೆಸೆಸರಿ ಥಿಂಗ್ನ ಯಾವುದು ಕೂಡ ತಂದಿಲ್ಲ ನಾವು. ಆಮೇಲೆ ಬಿಲ್ ಕೊಟ್ಟಿರೋದು ನನ್ನ ಹಸ್ಬೆಂಡೇ. ಸೊ ಇದನ್ನ ಇವಾಗ ಪ್ಯಾಕ್ ಮಾಡಿ ಇದನ್ನ ಸಾರ್ಟ್ ಮಾಡಿ ಕೊಡೋದು ಕೂಡ ನನ್ನ ಹಸ್ಬೆಂಡೇ. ನನಗೆ ಇದನ್ನೆಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತ ಜೋಡಿಸೋಷ್ಟು ಪೇಷನ್ಸ್ ನನಗೆ ನಿಜವಾಗ್ಲೂ ಇವಾಗಿಲ್ಲ. ಆಲ್ಮೋಸ್ಟ್ ಟೈಮು 10 ಗಂಟೆ ಆಗಿದೆ ಇವಾಗ. ಸೊ ನನಗಂತೂ ಅಷ್ಟು ಪೇಷನ್ಸ್ ಇಲ್ಲ. ಬರ್ತಾನೆ ಆಚೆಗಡೆ ಊಟ ಮಾಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಹಸಿವಾಗಿತ್ತು ಅಂತ ನಡೆದು ಕಾಲು ನೋವಾಗಿತ್ತು. ಆಲ್ಮೋಸ್ಟ್ 2 ಅವರ್ಸ್ ಶಾಪಿಂಗ್ ಮಾಡಿದ್ದೀವಿ. ಸೊ ಇದು ಸ್ಮಾಲ್ ಕ್ವಾಂಟಿಟಿ ಅಂತ ನಾನು ನಿಮಗೇನಂದೋ ಅಂತ ಹೇಳಿದ್ನೋ, ಇದು ಸ್ಮಾಲ್ ಕ್ವಾಂಟಿಟಿ ಅಲ್ಲ. ನಮ್ಮಿಬ್ಬರಿಗೆ ಇದು ಆ್ಯಕ್ಚುಲಿ ಬೇಸಿಕ್ಕೇನೆ. ಏನು ತುಂಬ ಎಕ್ಸ್ಟ್ರಾ ಥಿಂಗ್ಸ್ ಏನೂ ತಂದಿಲ್ಲ. ಎಲ್ಲದೂ ಕಮ್ಮಿ ಕ್ವಾಂಟಿಟಿನೇ. ರೈಸ್ ಆಗಿರಲಿ, ಆಯಿಲ್ ಆಗಿರಲಿ, ಕುಕಿಂಗ್ ಆಯಿಲ್ ಆಗಿರಲಿ. ಅದು ಕುಕಿಂಗ್ ಆಯಿಲ್ ನಮ್ಗೆ ಅದು ಆ್ಯಕ್ಚುಲಿ 1 ಮಂತ್ಗೂ ಬರಲ್ಲ. ಅದನ್ನ 15-20 ಡೇಸಿಗೆ ಖಾಲಿ ಆಗುತ್ತೆ. ಮತ್ತೆ ನಾವು ಇನ್ನೊಂದ್ಸಲ ತೊಗೊತೀವಿ ಈ ಇದಾದ್ಮೇಲೂ. ಹಾಗೇನೆ ಇದೆಲ್ಲ ಥಿಂಗ್ಸ್ ಅಷ್ಟೇ ಬೇಸಿಕ್ ಟು ಬೇಸಿಕ್ಕೆ ತೊಗೊಂಡಿದ್ದು. ಎಲ್ಲ ಸಿಗ್ತದೆ, ನೋಡೋಕೆ ಜಾಸ್ತಿ ಅನಿಸ್ತದೆ, ಬಟ್ ಇಟ್ ಇಸ್ ವೆರಿ ಬೇಸಿಕ್ ಫಾರ್ ಅಸ್. ಟೋಟಲ್ ಬಿಲ್ ಬಂದು ನಾನು ಹೇಳಲಿಲ್ಲ. ನಮ್ಮಿಬ್ಬರಿಗೆ 1 ತಿಂಗಳಿಗೆ ನಾವು ತೊಗೊಂಡಿರೋದು 10,963 ಅಲ್ಲ, 10,963 ಆಗಿದೆ. ಜೊತೆಗೆ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ನನಗೆ ಇಷ್ಟೊಂದೆಲ್ಲ ಫ್ರೀಯಾಗಿ ಕೊಟ್ಟರು. ಇದೆಲ್ಲ ನಾವು ತಿನ್ನಲ್ಲ. ಈ ಮ್ಯಾಗಿ ಇದೆಲ್ಲ ನಾನೇ ತಿನ್ನಬೇಕು. ನನ್ನ ಹಸ್ಬೆಂಡ್ ಏನು ತಿನ್ನಲ್ಲ, ಸೊ ನಾನೇ ತಿನ್ನಬೇಕು. ಇದು ಕೆಲವೊಂದು ಈ ಸರಿಬೇಕು ಈ ಥರದ್ದೆಲ್ಲ. ಶುಗರ್ ಎಲ್ಲ ಕೇಳಿದ್ರು. ನಾವು ಅಷ್ಟೊಂದು ಶುಗರ್ ಕನ್ಸ್ಯೂಮ್ ಮಾಡಲ್ಲ. ಲಾಸ್ಟ್ ಟೈಮ್ ಶುಗರ್ ಬಂದಾಗ್ಲೂ ನಾವು ಅದನ್ನು ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಮ್ಮನ ಮನೆ ಕೊಟ್ಟಿದ್ವಿ. ಬಿಕಾಸ್ ಇದು ಅಷ್ಟೊಂದು ಕನ್ಸ್ಯೂಮೇ ಮಾಡಲ್ಲ ನಾವು ಶುಗರು. ಸೊ ಈ ಸಲ ಶುಗರೇ ಬೇಡ ಅಂಥೇಳಿ ಈ ಥರ ಥಿಂಗ್ಸ್ನ ಆಪ್ಟ್ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಗ್ರಾಸರಿ ಶಾಪಿಂಗ್ ವ್ಲಾಗ್. ನೀವು ಆಲ್ರೆಡಿ ನೋಡಿದ್ರಿ ದ್ಯಾಟ್ ನಾನು ಶಾಪಿಂಗ್ ಎಲ್ಲ ಮಾಡಿ ವ್ಲಾಗ್ ಕೂಡ ಎಂಡ್ ಮಾಡಿಬಿಟ್ಟಿದ್ದೆ. ಆದಮೇಲೆ ನಾವು ನೋಟಿಸ್ ಮಾಡಿದ್ದೇನು ಅಂದರೆ ಬಿಲ್ಲಲ್ಲಿ ನಮಗೆ ಏನಾಗಿತ್ತು ಅಂದರೆ ನಾವು ತೊಗೊಂಡಿದ್ದ ಪ್ರಾಡಕ್ಟ್ನ ಅವರು ಇನ್ನೊಂದು ಸಲ ಬಿಲ್ ಮಾಡಿಬಿಟ್ಟಿದ್ರು. ಸೊ ನಮಗದು 1,000 ಎಕ್ಸ್ಟ್ರಾ ಬಿದ್ದಿತ್ತು. ಪ್ರಾಡಕ್ಟ್ ಬಂದು ರೈಸ್, ಓಕೆನಾ. ಸೊ ಆ ರೈಸ್ದು ಎಕ್ಸ್ಟ್ರಾ ಆಗೋಗ್ಬಿಟ್ಟಿತ್ತು ಮನಿ. ನಾನು ಎಕ್ಸಾಕ್ಟ್ಲಿ ಏನು ಸಿಚುವೇಶನ್ ಆಯಿತು ಅಂತ ಹೇಳ್ತೀನಿ. ನಾವು ಬಿಲ್ ಮಾಡಿಸುವಾಗ ಅಲ್ಲಿ ಒಂದು 3-4 ಟೈಮ್ಸ್ ಸಿಸ್ಟಮ್ ಗ್ಲಿಚ್ ಆಗ್ತಾಯಿತ್ತು. ಅಂದರೆ ಅವ್ರು ಕೊಟ್ಟಿದ್ದು ಏನದು ಸ್ಕ್ಯಾನ್ ಮಾಡಿದ್ರು ಅದು ನಾಟ್ ಫೌಂಡ್ ಅಂತ ಬರ್ತಾಯಿತ್ತು. ಹಾಗಾಗಿ ಅಲ್ಲಿದ್ದು ಏನದು ಬಿಲ್ ಮಾಡೋ ಪಾಪ ಅವ್ರು ತಪ್ಪು ಅಂತ ನಾನು ಹೇಳಲ್ಲ. ಹಿ ವಾಸ್ ಟ್ರೈಯಿಂಗ್ ಹಿಸ್ ಬೆಸ್ಟ್. ಅದನ್ನು ಹಾಗಾಗಿ ಮ್ಯಾನ್ಯುವಲಿ ಕೂಡ ಟ್ರೈ ಮಾಡಿದ್ರು. ಅಂದರೂ ಅದು ತಗೋತಾ ಇರಲಿಲ್ಲ ಸಿಸ್ಟಮು. ಸೊ ಅವರು ಬೇರೆಯವ್ರನ್ನ ಕರೆಸಿ ಏನೋ ಸಮಥಿಂಗ್ ಅವ್ರೇನೋ ಜುಗಾಡ್ ಮಾಡಿ ಅವ್ರು ಮಾಡಿದ್ರು. ನಮ್ಗೆ ಆ ಟೈಮಲ್ಲಿ ಅನಿಸ್ತು ಮೇ ಬಿ ಇದು 2 ಸಲ ಲಾಗ್ ಆಗಿರ್ಬೋದು ಅಂತ. ಬಟ್ ನಾವು ಯೂಶ್ವಲಿ ಏನಕ್ಕೆ ಹಂಗಾಗುತ್ತೆ ಅಂದ್ಕೊಂಡು ನಾವು ಸುಮ್ಮನೆ ಬಂದ್ವಿ. ಮನೆಗೆ ಬಂದು ನಾವು ನೋಟಿಸು ಕೂಡ ಮಾಡಿರಲಿಲ್ಲ. ಎಲ್ಲ ಸಾರ್ಟ್ ಮಾಡಿ ಲೈಕ್ ಅಂದರೆ ನಾವು ಮಲ್ಕೋಬೇಕಾದ್ರೆ ಜಸ್ಟ್ ಬಿಲ್ ಡಸ್ಟ್ಬಿನ್ಗೆ ಹಾಕೋಕ್ಕೂ ಮುಂಚೆ ಏನೋಕ್ಕೋ ನೋಡಿದ್ದು. ಅವಾಗ ಗೊತ್ತಾಗಿದ್ದು ನಮ್ಮದು ಏನು ನಾವು ರೈಸ್ ತೊಗೊಂಡಿದ್ವಲ್ಲ ಅದು 2 ಟೈಮ್ಸ್ ಬಿಲ್ ಆಗಿದೆ. ಅಂದರೆ 1,000 ರುಪೀಸ್ ಎಕ್ಸ್ಟ್ರಾ ಆಗಿತ್ತು ನಮಗೆ. ನಾನೇನು 10,000 ಸಮಥಿಂಗ್ ನಿಮಗೆ ಹೇಳಿದ್ನಲ್ಲ, ಅದು ನಮಗಿನ್ನ ಮೈನಸ್ ಆಗಬೇಕು. 1,000 9,000 ಸಮಥಿಂಗ್ ಆಗಬೇಕಿತ್ತು ಅಷ್ಟೇ. ಸೊ ಇಮ್ಮಿಡಿಯೇಟ್ಲಿ ನಾವು ಕಾಲ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಲೇಟ್ ನೈಟ್ ಆಗಿತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ ಫೋನಲ್ಲಿ ಮಾತಾಡೋಣ ಅಥವಾ ಬೆಳಗ್ಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಬೆಳಗ್ಗೆ ನಾವು ಫೋನ್ ಮಾಡಿದಾಗ ಅವರು ಕಂಪ್ಲೇಂಟ್ ರಿಕ್ವೆಸ್ಟ್ ತಗೊಂಡ್ರು. ಅಂದರೆ ರೈಸ್ ಮಾಡಿದ್ರು, ಈ ಥರ ಸ್ಟೋರಿಗೆ ಬನ್ನಿ ವಿಸಿಟ್ ಮಾಡಿ, ಸೊ ಆದಮೇಲೆ ವಿಲ್ ಡಿಸೈಡ್ ಏನು ಅಂತ ನೋಡೋಣ ಅಂತ. ಸೊ ಅಲ್ಲಿ ಹೋದ್ಮೇಲೆ ಡಿಫ್ರೆಂಟ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅವರು. CCTV ಚೆಕ್ ಮಾಡಿದ್ರು, ಬಿಲ್ ಚೆಕ್ ಮಾಡ್ತಾರೆ, ಎಲ್ಲದು ನೋಡಿ ಒನ್ಸ್ ಕನ್ಫರ್ಮ್ ಆಯಿತು ಹೌದು ಅವ್ರ ಕಡೆಯಿಂದನೇ ಮಿಸ್ಟೇಕ್ ಇದೆ ಸ್ಟೋರ್ ಕಡೆಯಿಂದ ಅಂತಂದಮೇಲೆ
ಅವ್ರೇನು ಮಾಡ್ತಾರೆ, ಅಲ್ಲೂ ಒಂದು ಪಾಯಿಂಟ್ ಇದೆ. ಸೊ ಅವ್ರು ಅದನ್ನ ನಮ್ಮ ವ್ಯಾಲೆಟಿಗೆ ಕೊಡ್ತಾರೆ. ವ್ಯಾಲೆಟ್ ಇನ್ ದ ಸೆನ್ಸ್ ರಿಲಯನ್ಸ್ ಒಂದು ಎಲ್ಲಾರ್ದು ಫೋನ್ ನಂಬರಲ್ಲಿ ಒಂದು ವ್ಯಾಲೆಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೆ ಕಳಿಸ್ತಾರೆ. ಅಂದರೆ ನೀವು ಆ ದುಡ್ಡನ್ನ ನೀವು ಏನಕ್ಕೆ ಬೇಕಾದ್ರೂ ರಿಲಯನ್ಸಲ್ಲಿ ಏನೇ ಶಾಪ್ ಮಾಡಿದ್ರು ಯೂಸ್ ಮಾಡ್ಕೋಬೋದು. ಅದು ಆ ಪಾಯಿಂಟ್ಸು ಸಮಥಿಂಗ್ ಅಲ್ಲಿರುತ್ತೆ ಅದು. ಸೊ ಅದನ್ನು ನೀವು ಅಲ್ಲಿಗೆ ಕಳಿಸ್ತೀವಿ, ಡೈರೆಕ್ಟಾಗಿ ದುಡ್ಡು ಕೊಡಲ್ಲ ಅಂತ ಅಂದರು. ಈ ಥರ ಆದಮೇಲೆ ನಾವೇನು ಮಾಡಿದ್ವಿ ಅಂತಂದರೆ, ಸೊ ಹೆಂಗೋ ಫ್ಯೂಚರಲ್ಲಿ ಶಾಪಿಂಗ್ ಮಾಡಲೇಬೇಕಿತ್ತು, ಏನಾದ್ರು ತರಲೇಬೇಕಿತ್ತು. ಸೊ ಹಾಗಾಗಿ ಕೆಲವೊಂದು ಥಿಂಗ್ಸ್ ಮಿಸ್ ಔಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಒಂದು 2-3 ತಿಂಗಳು ನಾವು ನಿನ್ನೆ ಬರ್ಕೊಂಡಿರಲಿಲ್ಲ ಅನಿಸುತ್ತೆ. ಇವಾಗ ಅದನ್ನೊಂದು 2-3 ತಿಂಗಳು ತಗೊಂಡು ಬಂದ್ವಿ. ಮತ್ತು ಇಷ್ಟು ಶಾಪಿಂಗ್ ಮಾಡ್ಕೊತ ಬಂದ್ವಿ. ಅದರದ್ದು ಸಪ್ರೇಟ್ ಬಿಲ್ ಕೊಟ್ಟಿದ್ದಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ, ನೀವು ಎಷ್ಟೇ ದೊಡ್ಡ ಅಂಗಡಿಗೆ ಹೋಗಿ ಎಷ್ಟೇ ಮುತುವರ್ಜಿ ವಹಿಸಿ ನೀವೆಲ್ಲ ನೋಡಿಕೊಂಡ್ರು ಸರ್ಟನ್ ಥಿಂಗ್ಸ್ ನಾವು ಮಿಸ್ ಔಟ್ ಮಾಡೇ ಮಾಡ್ತೀವಿ. ಆದರೆ ಈ ದೊಡ್ಡ ದೊಡ್ಡ ಅಂಗಡಿಲಿ ಈ ಥರ ಎಲ್ಲ ಗ್ಲಿಚಸ್ ಆಗಲ್ಲ ಅಂತ ನೀವು ಅಂದ್ಕೊಂಡ್ರೆ ಆಗುತ್ತೆ. ಬಿಕಾಸ್ ಚಿಕ್ಕ ಪುಟ್ಟ ಅಂಗಡಿಲಿ ಅಟ್ಲೀಸ್ಟ್ ನಾವು ಏನಂತಾರೆ ಮಾತಾಡಿ ಎಲ್ಲರೂ ನೋಟಿಸ್ ಮಾಡ್ತಾ ಇರ್ತೀವಿ, ಒಂದೊಂದು ಹಾಕ್ಬೇಕಾದ್ರೂ ಲೆಕ್ಕ ಹಾಕೊತಾ ಇರ್ತೀವಿ. ಆದರೆ ಈ ಥರ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕಂಪ್ಯೂಟರೈಸ್ಡ್ ಬಿಲ್ ಏನು ಬರುತ್ತಲ್ಲ, ಸೊ ಅದರಲ್ಲೂ ಕೂಡ ಗ್ಲಿಚಸ್ ಆಗುತ್ತೆ. ನೀವು ಕೂಡ ಹುಷಾರಾಗಿ ಶಾಪ್ ಮಾಡುವಾಗ ಮನೆಗೆ ಬಂದಮೇಲೆ ಒಂದ್ಸಲ ಬಿಲ್ನ ಚೆಕ್ ಮಾಡಿ. ಯಾಕೆಂದರೆ ಬಿಲ್ಲಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಅದು 1-2 ಐಟಮ್ಸ್ ತೊಗೊಂಡಾಗ ಏನು ಅನ್ಸಲ್ಲ. ತುಂಬ ಲಾರ್ಜ್ ಕ್ವಾಂಟಿಟಿ ಇನ್ ದ ಸೆನ್ಸ್ ಒಂದು 10-15 ಐಟಮ್ಸ್ ತೊಗೊಂಡಾಗ ಕೆಲವೊಂದು ಈ ಥರ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಅದು ಬೇಕಂತ ಆಗುತ್ತೋ ಅಥವಾ ಆಗುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಯಾಕೆಂದರೆ ಅದು ಸಿಸ್ಟಮ್ ಗ್ಲಿಚ್ಚೇನೆ. ಅದು ನಾನೇ ಕಣ್ಣಾರೆ ನೋಡಿದೆ ಒಂದು 3-4 ಟೈಮ್ಸ್. ಅದು ಅವ್ರು ಏನು ಸ್ಕ್ಯಾನ್ ಮಾಡ್ತಿಲ್ಲ ಬಾರ್ಕೋಡ್ನ, ಅದು ತಗೊತಾನೆ ಇರಲಿಲ್ಲ. ಸೊ ಈ ಥರ ಆಗುತ್ತೆ. ಅದು ಹ್ಯಾಂಗ್ ಆಗ್ತಾಯಿತ್ತು ಸಿಸ್ಟಮ್ ಕೂಡ. ಆ ಟೈಮಲ್ಲಿ ಈ ಥರ ಆಯಿತು ಅಂತ ನಾನು ಕೂಡ ಫೀಲ್ ಮಾಡ್ತೀನಿ. ಸೊ ನೀವು ಮುಂದೆ ಎಲ್ಲಾದರೂ ಶಾಪ್ ಮಾಡುವಾಗ ಬಿ ವೆರಿ ಕೇರ್ಫುಲ್. ನನ್ನ ಜೊತೆ ಈ ಥರ ಮಲ್ಟಿಪಲ್ ಟೈಮ್ಸ್ ಆಗ್ತಿರುತ್ತೆ. ನಾಟ್ ಓನ್ಲಿ ವಿತ್ ದಿಸ್ ಅಂತಲ್ಲ, ಯೂಶಲಿ ಹೋಟೆಲ್ಗೆ ಹೋದ್ರೂ ಬಿಲ್ ಎಕ್ಸ್ಚೇಂಜ್ ಆಗಿರುತ್ತೆ. ನಾವು ತಿಂದಿರೋದೇ ಒಂದು, ಬೇರೆ ಯಾರೋ ತಿಂದಿರೋ ತಂದು ನಮ್ಮ ಟೇಬಲಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಮಗೆ ಟೋಪಿ ನಮ್ಮದು ಫೇಸಲ್ಲೋ ನಮ್ಮ ಹಣೆ ಬರದಲ್ಲೋ ಬಂದ್ಬಿಟ್ಟಿದೆ ಟೋಪಿ ಹಾಕಿಸ್ಕೊಳ್ಳೇಬೇಕು ಅಂತ ಅಂತಿದ್ರೆ ಹಾಗೆ ಹಾಕ್ಸ್ಕೊತೀವಿ, ಏನು ಮಾಡೋಕ್ಕಾಗಲ್ಲ. ಬಟ್ ಬಿ ಕೇರ್ಫುಲ್ ಅಷ್ಟೇ ಅಂತ ಹೇಳ್ತಾ ಇವತ್ತಿಂದು ಗ್ರಾಸರೀಸ್ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮತ್ತೆ ನಾಳೆ ಒಂದು ಹೊಸ ನನ್ನ ಲೈಫ್ ರೋಟೀನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ತೊಗೊಂಡು ಬರ್ತೀನಿ ವಿಡಿಯೋನ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಬಾಯ್.